ಬಂದಿದೆ, ನೋಟಿಸ್ ಬಂದಿದೆ. ಏ ಸುರೇಶ, ಸುಮ್ಮನಿರು. ಇಲ್ಲಮ್ಮ ಗಿರಿಜಾ, ನಮಗೆ ಯಾವ ನೋಟಿಸು ಬರಲಿಲ್ಲ. ನಮ್ಮದು ಒತ್ತುವರಿಗೆ ಬರಲ್ಲ ಅಂತ ಕಾಣುತ್ತೆ, ಅದಕ್ಕೆ ಬಂದಿಲ್ಲ. ಒತ್ತುವರಿ ಎಂದರೆ ಕಾನೂನು ಕ್ರಮ. ಸುರೇಶ, ದೊಡ್ಡವರು ಮಾತಾಡುವಾಗ ಹಾಗೆ ಮಧ್ಯ ಬಂದು ತೊಂದರೆ ಕೊಡಬಾರ್ದು. ನೀನು ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೋ. ಏನೇ ಜಾನಕಿ ಅದು? ಅಮ್ಮ, ನಮ್ಗೆ ಯಾವುದಾದ್ರೂ ನೋಟಿಸ್ ಬಂದಿದ್ಯಾ? ಇಲ್ವಲ್ಲ, ಯಾವ ನೋಟಿಸು ಬಂದಿಲ್ಲ ಇಲ್ಲಿವರೆಗೆ ಸದ್ಯ. ಪುಣ್ಯಕ್ಕೆ ಅದೊಂದು ಟೆನ್ಷನ್ ಇಲ್ಲ. ನೀವೇ ಪುಣ್ಯವಂತರು. ನಮಗೊಂದಷ್ಟು ಜನಕ್ಕೆ ನೋಟಿಸ್ ಬಂದಿದೆ, ಏನು ಮಾಡೋದೋ ಏನೋ ಗೊತ್ತಾಗ್ತಿಲ್ಲ. ಸರಿ ಹೋಗುತ್ತೆ ಗಿರಿಜಾ, ಮೊದಲೆಲ್ಲ ಹೀಗೆ ನೋಟಿಸ್ ಬರುತ್ತೆ, ಆಮೇಲೆ ಎಲ್ಲ ತಣ್ಣಗಾಗತ್ತೆ. ನಮ್ಗೆ ವೋಟ್ ಬೇಕು ಅಂದರೆ ಅವ್ರು ಹೀಗೆಲ್ಲ ಮಾಡೋಕ್ಕಾಗತ್ತಾ ಹೇಳಿ? ಗಲಾಟೆ ಮಾಡೋಣ. ಅದೇನು ಮಾಡೋದೋ ಏನೋ, ನಿಮ್ಗೇನಾದರೂ ಬಂತೇನೋ ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ. ಸರಿ, ಬರ್ತೀನಿ. ಆಯ್ತಮ್ಮ. ನಮ್ಮ ಪುಣ್ಯ ಅದೇನೋ ಬಂದಿದ್ರೆ ಇನ್ನೊಂದು ರಗಳೆ ಶುರುವಾಗೋದು. ಒತ್ತುವರಿ ಕಾನೂನು, ಮಹಾನಗರ ಪಾಲಿಕೆ, ಎಕನಾಮಿಕ್. ಜೀವನ ಅಂದ್ರೆ ಬದುಕು ಅಲ್ವಾ ಅಮ್ಮ? ಜೀವನ ಅಂದರೆ ಬದುಕು. ಸರಿಯಪ್ಪ. ಮಾತಾಡ್ತಾ ಇರ್ತಾನಪ್ಪ. ಹೇಗ್ ಸಮಾಧಾನ ಆಗತ್ತೆ ಅಂದ್ರೆ ನಾನು ಬಾತ್ರೂಮ್ ತೊಳೆಯೋದು ಸುಬ್ರಹ್ಮಣ್ಯನ್ ಟೂತ್ ಬ್ರಷ್ ಇಂದ ಆಂಟಿ. ಅವ್ನ್ ಟೂತ್ ಬ್ರಷ್ ನಲ್ಲಿ ಕಮೋಡ್ನ ಪರ ಪರ ಅಂತ ಉಜ್ಜಿ ವಾಪಸ್ ಇಟ್ಟು ಬರ್ತೀನಿ. ಬೆಳಗ್ಗೆ ಕಪ್ಪೆರಾಯ ನಿದ್ದೆಗಣ್ಣಲ್ಲಿ ಅದೇ ಬ್ರಷ್ ತಗೊಂಡು ಅವ್ನ ಹಲ್ನ ಪರ ಪರ ಅಂತ ಉಜ್ತಿದ್ರೆ ನನಗಂತೂ ಫುಲ್ ಸಮಾಧಾನ. ಈ ಶ್ರದ್ಧಾ ಎಷ್ಟೊಂದು ಆಟ ಆಡಿಸ್ತಾ ಇದ್ದಾಳಲ್ಲ ನನ್ನ. ಏನ್ ಮಾಡೋದೀಗ? ಜೀವನದಲ್ಲಿ ಯಾರು ನನ್ನ ಇಷ್ಟೊಂದು ಗೋಳು ಹಾಕೊಂಡೇ ಇರಲಿಲ್ಲ. ಇವಳನ್ನ ಸುಮ್ಮನೆ ಬಿಡಕ್ಕಂತೂ ಸಾಧ್ಯ ಇಲ್ಲ. ಮಾಡ್ತೀನಿ, ಸರಿಯಾದ ಉಪಾಯ ಮಾಡ್ತೀನಿ. ಅಲ್ಲ, ಈ ಶ್ರದ್ಧಾ ಯಾಕೆ ಇಷ್ಟೊಂದು ಕಾಡ್ತಾ ಇದ್ದಾಳೆ ನನ್ನ? ಯಾವತ್ತೂ ಈಗ ಆಗಿರಲಿಲ್ಲ ನನಗೆ. ಅವಳನ್ನು ಪ್ರೀತಿಸಿದ್ದೀನಿ ಅಂತ ಇಡೀ ಲೋಕಕ್ಕೆ ಹೇಳಕ್ ಹೊರಟಿದ್ದೆ, ಆದ್ರೆ ಕೇಳಿಸ್ಕೊಳ್ಳಿಲ್ಲ ಅವಳು. ಛೇ, ನನ್ನ ಕಂಡ್ರೆ ಇಷ್ಟ ಇದ್ರೂ ಹೀಗೆ ಮಾಡ್ತಿದ್ದಾಳಲ್ಲ. ಈ ಗೌಳೆ ನನ್ನ ಹತ್ರ ಓಡ್ ಬರ್ಬೇಕು. ಹಾಗೆ ಮಾಡ್ತೀನಿ.